everyone fine. ದರ್ಶನನ್ನು ನಾನು 14 ವರ್ಷಗಳಿಂದ ನೋಡಿದ್ದೇನೆ. ದರ್ಶನ್ ಅತ್ಯಂತ ಮುಗ್ಧ ಮನಸ್ಸಿರುವಂಥ ವ್ಯಕ್ತಿ. ದರ್ಶನ್ಗೆ ಈ ರೀತಿಯಾಗಿರೋದು ನಮಗೆ ನೋವು ತಂದಿದೆ ಅಂತ ಹೇಳಿ ಗಿರಿಜಾ ಲೋಕೇಶ್ ಹೇಳಿದ್ದಾರೆ. ಜೈಲಲ್ಲಿರುವ ದರ್ಶನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಗಿರಿಜಾ ಲೋಕೇಶ್. 14 ವರ್ಷದಿಂದ ನಾನು ದರ್ಶನ್ನ ನೋಡಿದ್ದೇನೆ. ಆದಷ್ಟು ಬೇಗ ಆಚೆ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ದರ್ಶನ್ ಜೊತೆಗಿನ ಒಡನಾಟವನ್ನು ನೆನೆದಿದ್ದಾರೆ, ಕಣ್ಣೀರಾಗಿದ್ದಾರೆ ಸೃಜನ್ನ ತಾಯಿ. ದರ್ಶನ್ ಜೀವನದಲ್ಲಿ ಕಷ್ಟಪಟ್ಟು ಬೆಳೆದಿದ್ದಾನೆ. ಆತ ತುಂಬ ಮುಗ್ಧ ಹುಡುಗ ಅಂತ ಗಿರಿಜಾ ಲೋಕೇಶ್ ಹೇಳಿದ್ದಾರೆ. ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀವಿ, ದೇವರಲ್ಲಿ ಬೇಡ್ಕೋತೀವಿ, ಅಷ್ಟೇ ಹೇಳೋಕ್ಕೆ ಸಾಧ್ಯ. ಕಾನೂನು ಚೌಕಟ್ಟಲ್ಲಿರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ. ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ. ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ. ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ. ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದನೂ ಆ ಮಗು ಅಂದರೆ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಕ್ತ ಸ್ವಭಾವದ ಹುಡುಗಾಟ. ತುಂಬ ತಂದೆಗೆ ಹೆದರ್ಕೊಳ್ಳೋ ಹೇಗಾಯಿತು ಇದೆಲ್ಲ, ಹೇಗಾಯಿತು ಇದೆಲ್ಲ, ಕನಸಾಗಿರಬಾರ್ದಾ, ಆ ಕನಸಿನಿಂದ ಹೊರಗೆ ಬರಬಾರ್ದಾ ಅಂತ. ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಆ ಹುಡುಗನ ಸ್ವಭಾವ ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ. ಇಷ್ಟೇ ಹೇಳುತ್ತೆ, ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀವಿ, ದೇವರಲ್ಲಿ ಬೇಡ್ಕೋತೀವಿ, ಅಷ್ಟೇ ಹೇಳೋಕ್ಕೆ ಸಾಧ್ಯ. ಕಾನೂನು ಚೌಕಟ್ಟಲ್ಲಿರುವಾಗ ನಾವು ಏನೂ ಮಾತಾಡಬಾರ್ದು.